ಏ ರಾಣಿ ಸ್ವಲ್ಪ ತಟ್ಟೆ ತಂದ್ಕೊಡೋದೆ ತಡವಲ್ಲೇ ಏವಾ ಸಂಬರ ಏವಾ ಏನ್ ಮಾಡಕತ್ತೀಯ ಸೀತಕ್ಕ ಏ ಬಾರೆ ಗೀತಾ ಏನಿಲ್ಲ ಬಿಡ ಏವಾ ಹೂ ನಾ ಹೇಳಿತಾ ಇದ್ದೆ ಇದಕ್ಕೆ ಸ್ವಲ್ಪ ತಟ್ಟೆ ತಂಬರವಾ ತಟ್ಟೆ ತಂಬ ಅಂತ ಅಲ್ಲಿಂದ ಬಡ್ಕೊಂತ ಇದೀನಿ ಏನ್ ಕಿವಿ ಕೇಳಾಗೈತೆ ಏನಿಲ್ಲ ಏನ್ ಜಳಕಕ್ಕೆ ಕೂತ್ಕೊಳ್ಳ ಗೊತ್ತಾಗವಲ್ತು ಬಲಿ ಕೂತ್ಕೋ ತಗೋ ನೀನು ಸ್ವಲ್ಪ ಹೂ ಮುಡ್ಕೊಂತೀನ ಹೌದಾ ಕೊಡು ಕೊಡು ಹಾಕೊಂತೀನಿ ಹೂವ ಯಾವತ್ತೂ ಮುತ್ತೆ ಇದ್ರು ಬೇಡ ಅನ್ಬಾರ್ದಂತ ಅದು ನಿಜಾನ ನೋಡು ಬಾಲಿ ಕೂತ್ಕೋ ಏನಂಟಿ ಇನ್ನೆಲ್ಲಿ ಹೋಗ್ಲಿ ಬಿಡ ಯವ್ವ ಕೈಪಲ್ಯ ತರಕ ಅಂತ ಹೊಂಟಿದ್ದೆ ಅದೇನ ಪುಂಡಿ ಪಲ್ಯ ಬೇಕು ಅನ್ನತ್ತಿದ್ದು ನನ್ನ ಗಂಡ ಪುಂಡಿ ಪಲ್ಯನ ಪಲ್ಯ ಮಾಡೋಣ ಅಂತ ನೋಡ್ತಾ ಇದ್ದೆ ಪಲ್ಯನ ಎಲ್ಲಿ ಇವತ್ತೇನು ತಪ್ಪಲು ಪಲ್ಯವನು ಬಂದಿಲ್ಲ ಯಾವನು ಈ ಕಡೆನ ಬಂದೇ ಇಲ್ಲ ಮಾರಾಕ ಹೌದೇವ ಯಾಕ ಬರ್ತಾನೆ ಇಲ್ಲ ಬಾ ಕೂತ್ಕೋ ಬಾ ಹೋಗಂತಿ ಮತ್ತೇನ್ ಸಮಾಚಾರ ಆ ಕಡೆ ಮಾರ್ಕೆಟ್ ಹೋದೆ ಅಂದ್ರೆ ಪುಂಡಿ ಪಲ್ಯ ಸಿಗ್ತದ ನಂಗೂ ತಂಬಲಿಪ್ಪ ನಾನು ಸ್ವಲ್ಪ ಪುಂಡಿ ಪಲ್ಯ ತಿನ್ನಾಕ ಬಾ ದಿನ ಆಯ್ತು ಬರು ಮುಂದೆ ತಗೊಂಬ ನಮಗೂ ಎಕ್ಸ್ಟ್ರಾ ಒಂದೆರಡು ಸಿವಡ್ನ ತರದೇನು ಪಲ್ಯ ಮಾಡಿ ಕೊಡ್ತೀನಿ ಬಿಡು ಹಂಗೆ ಬೇಡ ಕೊಡು ನೀ ಪಲ್ಯ ಎಲ್ಲಿ ಸಾಲ್ಬೇಕು ಕೊಟ್ಟಿರೋದು ಹೌದಲ್ಲ ಸ್ವಲ್ಪ ಆಗ್ಬಿಡುತ್ತಾ ಬೇಡ ಎಲ್ಲಾರು ತಿಂತೇವಿ ಬರ್ ಮುಂದೆ ಒಂದ್ 3-4 ಸೇವಿಡು ತಂದ್ಬಿಡೇವ ಹಂಗಂತೇಳಿ ಸೀತಕ್ಕ ಸರಿ ಬಿಡು ತರ್ತೀನಿ ಏನ್ ಮಾಡಕತ್ತೀಯ ಸೀತಕ್ಕ ಗೀತಾ ಅಲ್ಲ ಅಲ್ಲಿ ಸಂತಿ ಹೋಗಿ ನನ್ಬಿಟ್ಟು ಇಲ್ಲಿ ಬಂದು ಕುಡ್ಕೊಂಡಿಯಲ್ಲ ಇಲ್ಲಿ ಬಿಡ ಹಂಗ ಹೊಂಟಿದ್ನಲ್ಲ ಪುಂಡಿ ಪಲ್ಯ ತರಬೇಕಾಗಿತ್ತಲ್ಲ ಅದಕ್ಕೆ ಈಗ ಬೇಕಾ ಏನ ಮತ್ತೆ ತಂದ್ರ ಇದಾಗತ್ತ ಏನ ಅಂತ ಹಂಗ ಸುಮ್ಮನೆ ಮಾತಾಡ್ಸ್ಕೊಂತ ಹಂಗ ಬಂದೆ ನೀನು ಬಂದಿಲ್ಲ ಹೌದು ಆಯ್ತು ನಾಷ್ಟ ಅಯ್ಯೋ ನಾಷ್ಟ ಇಲ್ಲ ಆಯ್ತು ಬಿಡಯ್ಯವ ನೀನು ನೋಡಿದೇನು ಅಕ್ಕಿ ಮನ್ಯಾಗ ಯಾರ ಮನ್ಯಾಗ ಇನ್ಯಾರ ಮನ್ಯಾಗ ನಮ್ಮ ಮನ್ಯಾಗ ಬಾಜದಕ್ಕೆ ಬಂದಾಳ ಅದ ಬಾಡಿಗೆ ಅಂತಂದು ಹೆಂಗ ತೋರಿಸ್ತಾ ಇದ್ದು ಏನು ಯವ್ವ ಸೀತಕ್ಕ ನೀನಂತ ಕರೆದ್ರೆ ಬರೋದಿಲ್ಲ ನಿನ್ ಸೊಸಿ ಕಳ್ಸಿದ್ದಿ ನಿನ್ ಸೊಸಿ ಹೇಳಿಲ್ಲ ನಿಂಗ ಯಾಕತ್ತಿದ್ಲ ಏನಮ್ಮ ನನಗೂ ನಿದ್ದೆ ಆಯ್ತು ಯಾಕಂದ್ರೆ ನಿನ್ ರಾತ್ರಿ ಲೇಟ್ ಆಗಲ್ಲ ಹೋಗಿದ್ದಕ್ಕೆ ನಾ ಮಕ್ಕೊಂಬಿಟ್ಟೆ ಏನ್ ಹೇಳಿದ್ಲ ಏನೋ ಗೊತ್ತಿಲ್ಲ ನಂಗೆ ಹೇಳಿಲ್ಲ ಅನ್ಸುತ್ತೆ ಅಯ್ಯೋ ಬಿಡ ಅದ್ಯಾತು ಏನ ಅಂತೀಯಲ್ಲ ನಿನ್ನೆ ಅವ್ರ ಮನೆಗೆ ಹಾಲು ಉಕ್ಸಕ್ಕಂತ ಕರೀದಿಲ್ಲ ಮನೆ ಒಳಗೆ ಎಷ್ಟೆಷ್ಟು ಸಾಮಾನು ಅದಾವು ನಾನು ಎಷ್ಟು ಮೇಲ್ಗಡೆ ಅದೀನಿ ದಿಮಾಗ್ ತೋರಿಸ್ತಾ ಇದೀನಿ ಅಂತಸ್ತೈತಿ ಐಶ್ವರ್ಯ ಐತೆ ತೋರ್ಸಕ್ಕ ದಿಮಾಗ್ ತೋರ್ಸಕ್ ನಮ್ನೆಲ್ಲ ಕರೆದಿದ್ದು ಗೊತ್ತನ ಅಯ್ಯ ಬಿಡ ಹೋಗ್ಲಿ ಅನ್ನಕ ಅದು ನೀ ನನಗಿದ ಗೊತ್ತಿಲ್ಲ ನಿನಗ ನಿನ್ನೆ ಬೆಳ್ಳಿ ಲೋಡ್ದಾಗ ಹಾಲು ತಂದು ಕೊಟ್ಟಿದ್ಲು ನೋಡ್ತೀನ ಅವ್ರ ಮನೆಗೆ ಇರ್ಬೇಕು ತಂದ ಬಿಡು ನೀನ್ ಯಾಕಂಗ್ ಶಿಟ್ಟಗೆ ಸುಮ್ಮನಿರು ಏನಂತ ಅವತ್ತನ್ನು ಬೆಳ್ಳಿ ಲೋಡ್ದಾಗ ಹಾಲು ಕೊಟ್ಟು ಅಯ್ಯೋ ನಿಮ್ಮನ್ನ ಬೆಳ್ಳಿ ಲೋಡ್ತಾ ಆಯ್ತು ಇಲ್ಲ ನನಗೆ ಗೊತ್ತಿಲ್ರಿ ನಾವು ಮಾತ್ರ ಬೆಳ್ಳಿ ಲೋಡ್ದಾಗ ಹಾಲು ಕುಡ್ತೀವಿ ಕುಡಿರಲ್ಲ ಅಂತಂತ ನಾವೆಲ್ಲಿ ಕಂಡೇ ಇಲ್ಲ ಈಕೆ ಮನೆಗೆ ಭಿಕ್ಷೆ ಬಿಡಕ್ ಹೋಗಿವನ ಹೂನಾ ಸೀರೆ ನೋಡ್ಬೇಕಿದ್ದು ರೇಷ್ಮೆ ಸೀರೆ ನೋಡ್ಕೊಂಡಿದ್ದು ಏನ್ ಮನಿ ಓಪನಿಂಗ್ ಅನ್ನದ ಏನ್ ಮನಿ ಕಟ್ಟಿಸಿ ಓಪನಿಂಗ್ ಮಾಡೇ ಬಿಟ್ಟಾಳ ಏನ್ ಬಾಡಿಗೆ ಮನೆಗೆ ಬಂದಾಳ ಏನ್ ನೋಡ್ಬೇಕು ಹಾಕಿದ್ದ ದಿಮಾಕು ವೈಡೂರ್ಯ ಏನ್ ಅಂದಿನಿ ಏನ್ ಹೂದಾಗ ಮುಗಿಸ್ಕೊಟ್ಟಿದ್ದು ದೇವ್ರನ್ನ ಆಮೇಲೆ ಹಾಕಿಂದು ದೇವ್ರ ಮನೆ ನೋಡಿಯನ ಹೂನೇ ಬಾ ನೋಡಿದ್ನಿಲ್ಲ ಎಲ್ಲ ಬೆಳ್ಳಿ ಸಾಮಾನ ಸೀತಕ್ಕ ಒಂದಲ್ಲ ನಮ್ಗೆ ತರಕಾಗಲ್ಲ ಬಿಡಪ್ಪ ನಾವೆಲ್ಲ ಮಿಡಲ್ ಕ್ಲಾಸ್ ಇಷ್ಟ ಅದಾವ ನಮ್ಮ ಮನ್ಯಾಗ ಅಕ್ಕಿ ಮನ್ಯಾಗ ಬೆಳ್ಳಿವ ಎಲ್ಲ ಬೆಳ್ಳಿವ ಲಕ್ಷ್ಮೀ ಮುಖವಾಡ ಅಂತ ದೀಪಾವಳಿ ಕಂಬಂತ ಆರತಿ ಸಟ್ ಅಂತ ಕೂಪ ಕೊಡೋದು ಬೆಳ್ಳಿ ಒಳಗ ಗೊತ್ತ ಅಷ್ಟಲ್ಲ ಅಡುಗೆ ಮನ್ಯಾಗನು ಬೆಳ್ಳಿ ತಟ್ಟೆ ಒಳಗ ಊಟ ಮಾಡ್ತಾರ ಅವರು ಯಾಕಂದ್ರೆ ಅದು ಅಲ್ಲೇ ಇಟ್ಟಿದ್ರು ಬೇಡ್ರಲ್ಲೇ ಯಾಕಂದ್ರೆ ಗಂಟ ಹೇಳಿದ್ಲಿಲ್ಲ ಬ್ಯಾಂಕ್ ಮ್ಯಾನೇಜರ್ ಅದಾನ ಅಂತಂದು ಮತ್ತೆ ಬ್ಯಾಂಕ್ನ ಕೆಲಸ ಮಾಡಕತ್ತ ಅಷ್ಟ ಕೊಟ್ಟು ಯವ್ವ ತಲೆ ಕೆಡ್ಸ್ಕೊಳಕ ನಿನ್ನಂಗಲ್ವಾ ಶಾಂತ ಸ್ವರೂಪ ಆಗಿರಾಕ ಸುಮ್ಮ ಕೂತ್ಕೋ ನಮಗ್ ಹೋದಾಗ ಒಂಥರ ಅನ್ಸತ್ತ ನಮ್ ಗಂಡುಗಳು ತೊಂಬ ಅಂತ ತರ್ತಾವನ ಮುಖ ನೋಡ್ದವು ಅಯ್ಯೋ ಅಕ್ ಎಷ್ಟು ದಿಮಾಕು ವೈಡೂರ್ಯ ಯಪ್ಪ ಕೊಳ್ಳಾಗ ಕೊಂಡಿದ್ಲಲ್ಲ ಅದ್ ಎಷ್ಟು ತೊಲಿದೈತೆ ಅಂತೀನಿ ನನಗನ್ಸತ್ತ 3 ತೊಲಿದಿರ್ಬೋದೇನೋ ಯವ್ವ ನಾನು ಕೇಳಿಸ್ಕೊಂಡೆ ಅದು 3 ತೊಲಿ ಅಂತಲ್ಲ 6 ತೊಲಿ ಅಂತ 6 ತೊಲಿ ನಾನು ಹಂಗ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಇದು ಗೋಲ್ಡ್ ಅನ್ರಿ ಏನ ಗೋಲ್ಡ್ ಥರ ಬರ್ತಲ್ಲ ಅದೇನ್ರಿಪ್ಪ ಒಮ್ಮ ಗೋಲ್ಡ್ ಅನ್ರಿ ಇದು ಹೆಂಗೆ ತೊಗೊಳಕಾಗತ್ರಿ ಅಂದ ತಕ್ಷಣ ಆಕಿಗೆ ಎಲ್ಲಿಲ್ದ ಉರಿ ಚೆಲು ಹತ್ತು ಬಿಡ್ತು ಬಗ ಅಂತ ಹೌದಾ ನೀವೆಲ್ಲ ಮಾತಾಡಕತ್ತಿದ್ರಿ ನಾನು ಇನ್ನೇನು ಮಾತಾಡಕ್ ಕುಂದ್ರಪ್ಪ ಅಂದ್ಬಿಟ್ಟು ನಾನು ಈ ಕಡೆ ಬಂದ್ಬಿಟ್ಟೆ ಓ ಹಂಗಂದನ 6 ತೊಲಿ ಐತಂತ ಬಂಗಾರದಿದ ಅಂದ್ಬಿಟ್ಟು ಏನು ಸೀರೆನ ಹಿಂಗೆ ಏರ್ಸ್ಕೊಂತಾಳ ಸೀರೆ ಹಿಂಗೆ ಸರಿಸ್ಕೊಂತಾಳ ಮೇಲೆ ಹಾಕೊಂತಾಳ ಸರನ ಯವ್ವ ಅದಿನ ಲಾಂಗ್ ನಕ್ಲೆಸ್ ಅಂತ ಲಾಂಗ್ ನಕ್ಲೆಸ್ ಅದು ಇವ ನಮ್ಮ ಹತ್ರ ಬಡವರೆಲ್ಲ ಕೊಡಬೇಕು ಅಂತ ತಕೊಂಡು ದಿಮಾಕ್ ತೋರ್ಸಾತಿದ್ಲು ನನಗನ್ಸುತ್ತಾಕೆ ಆಕೆ ಕರ್ದಿರೋದು ಹಾಲು ಉಕ್ಸೊಂದು ಅರ್ಶನ ಕುಂಕುಮ ಕೊಡಾಕಲ್ಲ ಯವ್ವ ಹಾಲು ಉಕ್ಸಕಂಕರ ಅಲ್ವೇ ಇಲ್ಲ ತಂದೆಷ್ಟೈತಿ ಐಶ್ವರ್ಯ ಒಡವೆ ದಿಮಾಕ್ ಅಂತ ತೋರ್ಸಾಕ ನಮ್ಮನ್ನ ಕರ್ದಿದ್ಲು ಬಿಡ್ಲೆ ಹುಡುಗಿ ಸಂಪನ್ನದ ಅವ್ರ ಮನ್ಯಾಗ ಸ್ವಲ್ಪ ಗಂಟ ಆಸ್ತಿವಂತ ಇರ್ಬೇಕು ಅದಕ್ಕೆ ಅದು ಬೇರೆ ಅವ್ನು ಗೌರ್ಮೆಂಟ್ ಜಾಬು ಬ್ಯಾಂಕ್ನಾಗ ಇರವ ಮತ್ತು ಕಮಿಷನ್ ಅದು ಸುಡುಗಾರ ಸಿದ್ದಿನ ಮಠ ಬಂದಿರ್ತೈತಿ ಅದಕ್ಕೆ ಹಂಗಿರ್ಬೇಕು ಬಿಡು ಯವ್ವ ಬಾಯಿ ಮುಚ್ಕೊಂಡಿರುವ ನೀನು ಯಾಕ ನಿನ್ನ ಮಗನು ಬ್ಯಾಂಕ್ನಾಗ ಕೆಲಸ ಮಾಡಾಗಿಲ್ಲನ ಮತ್ತು ಅವನು ಹಿಂಗ ತಂದ್ಕೊಡ್ತಾನ ನಿನಗೆ ಅದು ಅಷ್ಟೇನು ಆಗೋದಿಲ್ಲ ಬಿಡು ಯಾಕಂದ್ರೆ ನಮ್ಮ ಮನ್ಯಾಗ ಕುಟುಂಬದಾಗ ಇಷ್ಟಕೊಂಡ ಜನ ಅದೇವಿ ಎಲ್ಲಿ ಉಳಿಸೋದು ಹಂಗ ಎಷ್ಟು ಚೊಂಗಲ್ಲ ದಿಮಾಕ್ ಹೇಳ್ತಾ ಗೊತ್ತನ ಹೌದು ನಿಮ್ಮ ಮಕ್ಕಳು ಯಾವ ಸ್ಕೂಲ್ಗೆ ಹಚ್ಚಿದಿರಾ ನಮ್ದು ಕಾನ್ವೆಂಟಿಗೆ ಹಚ್ಚಿದೀವಿ ಇಂಗ್ಲೀಷ್ ಮೀಡಿಯಂ ಹೋಗ್ತವೆ ಮಕ್ಕಳು ಹಿಂಗೆಲ್ಲ ಮಾತಾಡ್ತೀವಿ ಗೊತ್ತಾ
ಗೌರ್ಮೆಂಟ್ ಸ್ಕೂಲ್ ಹೋಗ್ತಾರ ಅಂತಾಳೆ. ನಿಮ್ಮ ಮಕ್ಕಳಿಗೇನು ಇಂಗ್ಲೀಷ್ ಬರೋದೇ ಇಲ್ಲ ಅಂತಾಳೆ. ನನಗೆ ಪಿತ್ತ ನೆತ್ತಿಗೇರ್ತು. ಪಿತ್ತ ನೆತ್ತಿಗೇರ್ತು. ನೆತ್ತಿಗೆತ್ತ ಅಂತ ಬಾಯಿ ಮುಚ್ಕೊಂಡು ಬನ್ನಿ. ಯಾಕೆ ನಮ್ಮ ಗಂಡುಗಳು ಹಂಗಾದ್ರ ಒಂದೇನ ಕೊಡಿಸ್ರಂದ್ರ ಬಂಗಾರ ರೇಟ್ ಗಗನಕ್ಕೆ ಹೋಗೈತಿ, ಬೆಳ್ಳಿ ರೇಟ್ ಗಗನಕ್ಕೆ ಹೋಗೈತಿ. ಅಯ್ಯೋ 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 ನನಗೆಲ್ಲಿ ಸಾಲತ್ತ ಹಂಗ ಹಿಂಗ ದುಡ್ಡೇನು ಒಬ್ನ ಆ ಸುಡ್ಗ ಈ ಸುಡ್ಗ ಯವ್ವ 108 ಹೇಳಿ ಇನ್ಯಾವತ್ತು ಜೀವನದಾಗ ಕೇಳಕ್ ಹೋಗ್ಬಾರ್ದು ಅವ್ರಿಗೆ ಬಂಗಾರ ಕೊಡಿಸು ಬೆಳ್ಳಿ ಕೊಡಿಸು ಅಂತ. ನಮಗೆ ತಿಳಿತಿರ್ತಾರ ಅದಕ್ಕೆ ಬಾಯಿ ಮುಚ್ಕೊಂಡು ಇದ್ದೆ. ಬಾ ಸುಕ್ಕಿ ನಿಮ್ಮ ಮಗದ ಬಿಡ. ಬಂದು ರೂಮ್ ಎಲ್ಲ ತೋರಿಸ್ತಾಳ. ಈಗ ಕಟ್ಸಾಳೇನ ರೂಮ್ ಅನ್ನರ್ಗತನ ಆಕಿ ತೋರಿಸ್ತಾ ಇದ್ರು ರೂಮ್ನಲ್ಲ, ರೂಮಿನ ಮೇಲೆ ಮಂಚದ ಮೇಲೆ ಇರುವಂತ ಬೆಡ್ನ ನೋಡಿ. ಹೇಗಿದೆ ಬೆಡ್ಡು? ಮೆತ್ಮೆತ್ಕೆ ಇಲ್ವಾ? ಇಷ್ಟಕ್ಕೆ ಕೊಟ್ಟೆ ಅಷ್ಟಕ್ಕೆ ಕೊಟ್ಟೆ ನೋಡಿ. ಇದು ಸಿಂಗಲ್ ಡೋರೆ ಆದ್ರೆ ಒಳಗಡೆ ಇರೋದು ಜರ್ಮನ್ನಲ್ಲಿರುವಂತ ಐಟಮ್ಸ್ನೆಲ್ಲ ತಂದು ಅದ್ರಲ್ಲಿ ಇಟ್ಟಿರೋದು ತೆಗೆದು ತೋರಿಸ್ಲಾ ಅಂತಾಳೆ. ಓನೇವ ಅಷ್ಟಲ್ಲ, ಏನೋ ವಾಷಿಂಗ್ ಮಿಷಿನ್, ಪ್ರಿಂಟ್, ಬ್ಯಾಕ್, ಸುಡುಗಾಡ್. ಅಯ್ಯೋ ತೋರ್ಸಾಕತ್ತ ಅವಾಗ ನನಗೂ ಸಿಟ್ಟು ಬಂತು. ನಮ್ಮನೆ ಗೀತರ್ ಮನೆಗೆ ಐತಿ ಅಂತಂತಿದ್ಯಾ, ಅದಕ್ಕೆ ಗೀತರ್ ಮನೆಗೆ ಐತಿ ನಿನ್ನ ಮನೆಗೆ ಐತನ ಅಂದಿದ್ದ ಅಂತ ಬಾಯಿ ಮುಚ್ಕೊಂಡಿದ್ದೆ. ಅಯ್ಯೋ ಹೋಗ್ಲಿ ಬಿಡ್ರಿಲ್ಲಪ್ಪ. ಅಯ್ಯೋ ಏನು ಹೋಗ್ಲಿ ಬಿಡ ಸೀತಕ್ಕ, ಏನು ಮಾಡೋದು? ನಮಗೂ ಆಸೆ ಐತಿ ನಮ್ಮ ಗಂಡುಗಳು ನಮ್ಗಿಂತವೆಲ್ಲ ತಂದು ಕೊಡ್ಲಿ ಅಂತ. ಅದೇನು ಮಾಡೋದು? ಎಲ್ಲಿ ತಂದು ಕೊಡ್ಬೇಕು ಬಿಡ್ಬೇಕು. ನನಗನ್ಸುತ್ತೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂದ್ರೆ ಈಗ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಬಾರ್ದು ಅಂತ. ನಮ್ಮನ್ನೆಲ್ಲ ಎಲ್ಲಿ ತುಳಿತಾಳೋ ಏನೋ ಅಂತ ನಾನು ಅನ್ನಕತ್ತಿದ್ದು. ಅದೇನು ಕಾಲಿನ ತಲೆ ಬಂದವನ ಹಂಗಲ್ಲ ಸೀತಕ್ಕ. ನಾವು ವರಮಹಾಲಕ್ಷ್ಮಿ ಹಬ್ಬನ ಚಿಕ್ಕದಾದ್ರೆ ಚೊಕ್ಕದಾದ್ರೆ ನೀಟಾಗಿ ಮಾಡ್ತೀವಿ. ಅಕ್ಕೆ ಹಂಗಲ್ಲ, ಮನ್ಯಾಗ ಬರೀ ಬೆಳ್ಳಿ ಸಾಮಾನು ತುಂಬ ಗೊತ್ತನ. ಪೂಜೆಗೂ ಬೆಳ್ಳಿ ಸಾಮಾನು ಇಟ್ಟಿದ್ಲು. ನಿನಗೇನು ಗೊತ್ತು? ಹಾಲು ಉಕ್ಸೋದು ಬೆಳ್ಳಿನ ಇಟ್ಬಿಟ್ಟು ಹಾಲು ಉಕ್ಸಾಕ್ತಿದ್ಲು. ನಿನಗೇನು ಗೊತ್ತು? ನೀ ಮಾತಾಡೋ ಒಂದ ಎರಡ ನಿನಗೆ ಅರ್ಥನಾಗಂಗಿಲ್ಲ ಬಿಡು. ನಮಗಂಕ ಒಂಥರ ಹೊಟ್ಟಿನ ಹೊಡ್ದಂಗಾಗತ್ತಿದ್ವಾ. ನಾವ್ಯಾಕಪ್ಪ ಇಂಥ ಸ್ಥಿತಿಯಲ್ಲಿ ಇಲ್ಲ ಅಂತ ಮನಸ್ಸಿಗೆ ಬೇಜಾರು ಆಯ್ತು. ಅಯ್ಯೋ ಬಿಡ್ರಿಲೇಪ್ಪ, ಹೆಂಗಿದ್ರು ನಾವು ದುಡಿಯಾಕತ್ತೇವಲ್ಲ, ನಾವು ಮುಂದಿನ ವರ್ಷ ಅಂತಿಲ್ಲ ತೊಗೊಳೋಣ. ಏನು ತೊಗೊಳೋದು ಏನೋ ಅವ್ರ ಮುಂದೆ ನಾವು ಒಂಥರ ಕೀಳ್ಮಟ್ಟವಾಗಿ ಕಾಣ್ತೀವಲ್ಲ ಅವ್ರ ಮುಂದೆ ಅಂತ ಬೇಜಾರಾಗತ್ತ. ಹೆಂಗೆಲ್ಲ ಮಾತಾಡ್ತಾ ಗೊತ್ತೇನೆ, ಒಂಥರ ನಾವು ಕೀಳ್ಮಟ್ಟದಲ್ಲದೀವೇನೋ ಅನ್ನರ್ಗತ್ತಿನ ಮಾತಾಡ್ತಾರ. ದುರ್ಹಂಕಾರ ಕೋಪಗಳಿಗೆ. ಅಯ್ಯೋ ಏನಾಗತ್ತೆ ನಿಮಗ? ಈಗ ದುಡಿಯಾಕತ್ತಿರಲಿಲ್ಲ, ದುಡಿಯೋದ್ರೊಳಗೆ ಏನ ತರವಂತ್ರಿ. ಈಗ ನಾವು ಹಬ್ಬಕ್ಕೆ ಸೀರೆ ಗೀರಿ ತಂದ್ರೇನ? ಅದೊಂದು ತಡಿ, ಅದೊಂದು ವಿಷಯ ಹೇಳೇ ಬಿಡ್ತೇನೆ ನಿಮಗೆ. ಏನು ಗೊತ್ತೇನೆ, ಈ ಸತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರ ಗುರುಗಳು, ಅವರು ವಂಶದ ಗುರುಗಳು ಅಂತೇನ, ಅವ್ರೇನು ಹೇಳ್ಯಾರಂತ ಹಳದಿ ಸೀರೆನ ಉಡಿಸಿ ಅಂತಂದು, ಹಳದಿ ಸೀರೆನ ಉಡಿಸ್ಬೇಕಂತಂದು ಹಳದಿ ಸೀರೆನ ತನ ಅಂತ. ಅದು ರೇಷ್ಮೆ ಸೀರೆನ ಉಡಿಸ್ಬೇಕಂತ. ಯವ್ವ 58,000 ರೂಪಾಯಿ ಅಂತ ಸೀರೆಗೆ. ಅಂತ ರೇಷ್ಮೆ ಸೀರೆ ತಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಏನು 58,000ನಾ? ಯವ್ವ 58,000ನಾ? ಯವ್ವ ನಾವು ಮೊನ್ನೆ ಸಾಲ ಮಾಡಿವಲ್ಲ ಯವ್ವ, ಸಾಲ ರೊಕ್ಕ ಕೊಟ್ಟಿದ್ರೆ ಸಾಲನ ಒಂದು ಮುಕ್ಕಾಲು ಭಾಗ ಹೋಗಿರೋದು ಏನ, ಅಲ್ಲ ಕಾಲು ಭಾಗ ಹೋಗಿರೋದು ಏನ. 58,000 ಅಂದ್ರೆ ಐತಿಲ್ಲ ಯವ್ವ ಸೀರೆಗೆ. ಇವಾಗ ಅನಿಸ್ತಾನೆ ನಿಮಗೆ? ಅಯ್ಯವ್ವ 58,000 ಅಂದ್ರೆ ಆ ವರಮಹಾಲಕ್ಷ್ಮಿ ಎಷ್ಟು ವರ ಕೊಡ್ತಾಳೆ ಏನಕ್ಕಿಗೆ? ಕೊಡ್ತಾಳೆ 58,000 ರೂಪಾಯಿ ವರಮಹಾಲಕ್ಷ್ಮಿ ವರನ. ನಾವ್ ಹಿಂಗ್ ಮಾಡ್ಬಿಡೋಣ. ಇಷ್ಟ ನಮ್ಮ ಗಂಡುಗಳಿಗೆನ ನಾವು ಒಂದು 60,000 ರೂಪಾಯಿ ಸೀರೆ ಬೇಗ ಬೇಕ್ರಿ ಅಂತಂದ್ಬಿಟ್ಟು ಹೇಳ್ಬಿಡೋಣ. ಬಿಡ್ತಾಕಡಿ ಗಂಡುಗಳು ಎಕ್ಕಡ ತಗೊಂಡು ನಿಲ್ತಾರ. ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಗಲ್ಲ, ನಮ್ಮ ಕೊಳ್ಳಿಗೆ ಚಪ್ಪಲಿನ ಹಾಲಾಕ್ತಾರ ನಮ್ಮ ಗಂಡುಗಳು. ಅದು ನಿಜ ಬಿಡೇವಾ. ಅಕ್ಕಿ ಮಾಡ್ಯಾಳಂತ ನಾವು ಮಾಡಕತ್ರ ಅದ ನಾವಿಲ್ಲಿ ನೋಡಿ ಕೆಂಬುತೇನ ಕುಡ್ದಿತ್ತಂತ. ಹಂಗ ಪುಣ್ಯಾಕಂತ ಹೋದ್ರ ನಮ್ದೇ ಎಲ್ಲ ಬಿಡೋದು. ಬಿಡೇವಾ ಹೋಲೆ ತಗ. ಅಕ್ಕಿ 50,000 ತಗೊಳ್ಳಿ, 1 ಲಕ್ಷ ಸೀರೆನ ಉಡಿಸ್ಲಿ. ಅವ್ರವ್ರ ಭಕ್ತಿ ಅವ್ರವ್ರಿಗೆ. ಅದು ಮುಖ್ಯ. ಅವ್ರ ಭಕ್ತಿ ಅವ್ರಿಗೇನೆ. ವರಮಹಾಲಕ್ಷ್ಮಿ ಹಬ್ಬ ಬಂತು, ವರಮಹಾಲಕ್ಷ್ಮಿ ವ್ರತ ಮಾಡಿ ತಾಯಿ ಜಗದೀಶ್ವರ ಜಗಜನ್ನಿ ನೀನೇ ನಮ್ಗಿಂತ ಕೊಡ ಅಂತ ಕೇಳಿದ್ರೆ ಆಕಿನ ಕೊಡ್ತಾರ ಭಕ್ತಿ ಶ್ರದ್ಧೆ ಇದ್ದಾಗ. ಅಯ್ಯೋ ಈಕಿ ನಂಗೆ ದಿಮಾಕ್ ತೋರ್ಸ್ಕೊಂತ ಹೋದ್ರ ಏನವ ಹಂಗೇನು ವರಮಹಾಲಕ್ಷ್ಮಿನ ದಿಮಾಕ್ ಮಾಡಿ ತೋರ್ಸಾಕ. ಅದು ಐಶ್ವರ್ಯ ಐತಿ, ಅಭಿವೃದ್ಧಿ ಐತಿ, ದಿಮಾಕ್ ಐತಿ ಅಂತ ಐತಲ್ಲ ಇದೆಲ್ಲ ಅಂತಂದು ತೋರ್ಸಾಕಂತ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಳ ಅನ್ಸುತ್ತೆ. ಅದು ನಿಜ ಬಿಡ ಸೀತಕ್ಕ. ನನಗೆ ಅವಾಗ ಅನಿಸ್ತು 58,000 ಸೀರೆ ಅಂತಂದ್ರೆ ನನಗೆ ಎದೆ ಎಲ್ಲ ಡಬ್ ಬಂದ್ಬಿಡ್ತು. ಆಮೇಲೆ ನನಗೂ ಕೇಳಿಬಿಟ್ಲು, ನೀನೆಷ್ಟು ರೊಕ್ಕ ಕೊಟ್ಬಿಟ್ಟು ಸೀರೆ ತಗೊಂತೀರಿ ಆಂಟಿ ಅಂದ್ಲು. ನಿನಗೆ ಆಂಟಿ ಅಂದ್ಲು? ಹ್ಞೂ ಸೀತಕ್ಕ, ನನಗೂ ತುಂಬ ಉರಿತು. ಅದು ಬೇರೆ ಆಂಟಿ ಅಂದ್ಬಿಟ್ಲಲ್ಲ, ಇನ್ನ ತಲೆ ಕೆಟ್ಟಿತ್ತು. ಅದೇನು ಮಾಡಿ ಸುಮ್ಮನೆ ಬಂದ್ಯಾ. ಆದ್ರೂ ಅಂದೆ ಒಂದು ಮಾತಕ್ಕೆ. ಏನಂತ? ನಮಗೂ ತೊಗೊಳೋ ಯೋಗ್ಯತೆ ಐತಿ. ಆದ್ರೆ ನಮ್ಮ ಮನೆಯವರು ಅಲ್ಲಿ ಹೋದ್ಮೇಲೆ ಇದು ಕಲರ್ ತಗೋ, ಇಷ್ಟ ರೊಕ್ಕ ಐತಿ, ಇಷ್ಟ ಬಜೆಟ್ನಾಗ ತಗೋ ಅಂತ ಹೇಳ್ಯಾರ. ಅದಕ್ಕೆ ನಾನು ಅಷ್ಟೆಷ್ಟು ಬಜೆಟ್ನಾಗ ಅಷ್ಟೆಷ್ಟು ತಗೊಂತೀನಿ ಅಂತ ಹೇಳಿದೆ. ಅದಕ್ಕೆ ಅವಳು ಏನಂದ್ಲು ಗೊತ್ತನು? ಏನಂದ್ಲು? ಅನ್ಲಂತ ಮಿಡಿಲ್ ಕ್ಲಾಸ್ನು ಹಣೆ ಬರ ಅಷ್ಟೇ ಅಂದಂತ. ಎಂತ ಸುಖನಿಗದ ಆಕಿ. ಮತ್ತಾಕಿ
ಆಕಿ ಹೈಪೈ ಆಗಿ ಮೇಲಿಂದ ಹೇಳಿದ್ ಬಂದ ಅವಳು, ನಾವು ಕೆಳಗಿಂತ ಬಂದ ನೋಡು, ಎಲ್ಲರೂ ಒಂದೇ ಕಡೆಯಿಂದ ಬಂದೇವ ಅಂತ ಆಕಿಗೆ ಏನು ಗೊತ್ತು? ಊರ್ ನಾಯಿ ಮಕ್ಕಳು ಹೆಂಗದ ಗೊತ್ತನಕಿ, ತಂದ ಕೊಬ್ಬು ದುರಂಕಾರ ಬರೀ ಇಂಥದ. ಅಯ್ಯೋ ನಾನು ಹಂಗೆ ನೀನು ಹಿಂಗೆ, ಅಯ್ಯೋ ಹಿಂಗ, ಓ ನಮ್ಮ ಮನೆ ನಾಷ್ಟ, ಅಯ್ಯೋ ನಮ್ಮ ಮನೆ ತಿನ್ನಕ್ಕೆ ಒಲ್ಲೆಂದ್ರು, ಅದಕ್ಕೆ ನಾನು ಇದ್ದೇ ತರಿಸಿದ್ದೀನಿ, ಹೋಟೆಲಿಂದ ಆರ್ಡರ್ ಮಾಡಿದ್ದೀನಿ, ಊಟನ ತರಿಸಿನಿ, ಬರೀ ಫುಡ್ ಆರ್ಡರ್ ಮಾಡೀನಿ, ಈ ಆರ್ಡರ್ ಮಾಡೀನಿ, ಬರೀ ಜೊಮೆಟೊ ಮಾಡೀನಿ, ಆ ಸುಡುಗಾರ್ ಸಿದ್ಧನ ಮಠ ಮಾಡಿದ್ನೆ, ಬರೀ ಹಿಂಗಂತಿತ್ತಾಳು ಇವ. ಆಮೇಲೆ ಸೀರೆ ತಗೋತ ಇದನ್ನ ನಾನು ಮೀಶೋ ಅಂತ, ಅದು ಯಾವ್ದು ಮೀಸಿನೋ ಸುಡುಗಾಡೋ ಗೊತ್ತಿಲ್ಲ, ಅಲ್ಲೇನೋ ಆರ್ಡರ್ ಮಾಡಿ ಸೀರೆ ತರ್ಸ ಅಂತ ಅದನ್ನ ಬೇರೆ ಹೇಳಾಕತ್ತಿದ್ಲು. ನೀವೇ ತರಿಸ್ತೀರಾ ಸೀರೆನ? ಓ ಡ್ರೆಸ್ ಹಾಕೊಂಡಿಲ್ಲಲ್ವಾ ನೀವು? ನಾನು ಡ್ರೆಸ್ ಹಾಕೊಂತೀನಲ್ಲ, ನನ್ನ ಮಕ್ಕಳಿಗೆ, ನನಗೆ, ನನ್ನ ಗಂಡನಿಗೆ ನಾನೇಪ್ಪ ಆರ್ಡರ್ ಮಾಡೋದು. ಅದು ಯಾರ ಮಂತ್ರನೋ ಮೈತ್ರನೋ, ಅಯ್ಯೋ ಯಾವುದೋ ಒಂದು ಅಲ್ಲಿ ಆ ಮಾಲಿಂದ ಆರ್ಡರ್ ಮಾಡ್ತಾ ಅಂತ, ಅದು ಮನೆಗೆ ಬಂದು ಬೀಳುತ್ತಂತ, ಅಲ್ಲೆಲ್ಲ ಆರ್ಡರ್ ಮಾಡಿ ತರಿಸ್ತೀನಿ ನಾನು, ಎಲ್ಲ ಆನ್ಲೈನ್ ರೀಪ ಇವಾಗ, ಆನ್ಲೈನ್ ಸರ್ವಿಸ್. ಯಾರು ಹೋಗ್ತಾರೆ ಅರ್ಬಿ ಅಂಗಡಿಗೆ ಅಂತಾಳ, ಎಂಥ ಕೊಬ್ಲಿಗದ ಗೊತ್ತನೇ.